ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ಲೇನ್ ಕುಷ್ಕ ಮಾಡ್ತಾ ಇದ್ದೀನಿ. ಇದು ಬಿರಿಯಾನಿಗಿಂತ ಭಾಳ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ಲಂಚ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವಾಗ ಸಿಂಪಲ್ ಆದಂಥ ಪ್ಲೇನ್ ಕುಷ್ಕನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬರ್ರಿ. ನಾನು ಇಲ್ಲಿ ಮೊದಲು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ಸ್ಪೂನಿಂದ ಬೀಳ್ತಾ ಇರಲಿಲ್ಲ. 3 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ತುಪ್ಪನ ಸ್ಕಿಪ್ ಮಾಡಿ ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ತುಪ್ಪ ಹಾಕಿದ್ರೆ ಕುಷ್ಕ ಸೂಪರಾಗಿ ಟೇಸ್ಟ್ ಬರುತ್ತೆ. ಎಣ್ಣೆ ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಇವಾಗ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು ಮತ್ತು 1-2 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಒಳ್ಳೆ ಫ್ಲೇವರ್ ಬರೋವರೆಗೂ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು, ಇಲ್ಲಾಂದರೆ ಚಟಪಟ ಅಂತ ಸಿಡಿಯುತ್ತೆ. ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಇವಾಗ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಕುಷ್ಕಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಮತ್ತು ಟೊಮೆಟೊ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆವಾಗ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ನೋಡಿ ಇದಕ್ಕೆ ನಾನು 5-6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಪೂರ್ತಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಯಾವುದೇ ಥರದ ರೈಸ್ ಮಾಡಬೇಕಾದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗ ಟೇಸ್ಟು ಸೂಪರಾಗಿರುತ್ತೆ. ಇವಾಗ ನೋಡಿರಿ ಕಲರ್ ಚೇಂಜ್ ಆಗೈತಿ ಸ್ವಲ್ಪ. ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಇವಾಗ ಇದಕ್ಕೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊರಿ. ಇವಾಗ ನೋಡಿರಿ ಎಲ್ಲನೂ ಮೆತ್ತಗಾಗೈತಿ ಸ್ವಲ್ಪ. ಇದಕ್ಕೆ ಇವಾಗ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಪಲಾವ್ ಮಸಾಲಾನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬಿರಿಯಾನಿ ಪೌಡರ್ ಕೂಡ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 1 ಚಿಟಿಕೆಯಷ್ಟು ಅರಿಶಿನ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಕುಷ್ಕ ಮಾಡಬೇಕಾದ್ರೆ ಮಸಾಲೆ ಐಟಮ್ಸ್ನ ನೋಡಿಬಿಟ್ಟು ಹಾಕೋರಿ. ಜಾಸ್ತಿನೇ ಹಾಕೋಬಾರ್ದು, ಕಡಿಮೆನೂ ಕೂಡ ಆಗಬಾರ್ದು. ಇವಾಗ ಇದಕ್ಕೇ ಇವಾಗ ನಾನು ಗಟ್ಟಿಯಾದಂಥ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಕೊಚ್ಚು ರೀತಿ ಆಗಬೇಕ್ರಿ ಇದು, ಆವಾಗಲೇ ಕುಷ್ಕ ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ರೈಸ್ನ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು. ತುಂಬಾ ಸೂಪರಾಗಿರುತ್ತೆ ಮತ್ತು ಯಾವಾಗ ಬೇಕಾದರೂ ಮಾಡ್ಕೊಬಿಡ್ಬೋದು, ಬೇಗನೆ ಆಗೋಗ್ಬಿಡ್ತೈತ್ರಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು, ಆವಾಗಲೇ ಸೂಪರಾಗಿರುತ್ತೆ. ಒಳ್ಳೆ ಕೊಚ್ಚು ರೀತಿ ಬರುತ್ತಲ್ಲ, ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಇದನ್ನು ಒಂದು 2-3 ನಿಮಿಷ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ 2-3 ನಿಮಿಷ ಆಗೈತ್ರಿ. ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮತ್ತು ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಇವಾಗ ಮತ್ತೆ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನಿವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಾಸ್ಮತಿ ಕೂಡ ಯೂಸ್ ಮಾಡ್ಕೋಬೋದು. ಕುಷ್ಕಾಗೆ ಬಾಸ್ಮತಿನೇ ಹಾಕೋತಾರೆ, ನಾನು ಬುಲೆಟ್ ರೈಸಲ್ಲೇ ಮಾಡ್ತಾಯಿದ್ದೀನಿ. ಬಾಸ್ಮತಿಗಿಂತ ಇದೇ ರುಚಿಯಾಗಿರುತ್ತೆ ಅಂತ ನಾನು ಇದೇ ರೈಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಅರ್ಧ ಗಂಟೆನ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ನೆನೆಸದೇ ಹಾಗೆ ಹಾಕ್ಕೊಂಡ್ರೆ ಒಂದು ಕಪ್ ಅಕ್ಕಿಗೆ 2ರಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ, ಆವಾಗ ಪರ್ಫೆಕ್ಟಾಗಿ ಕುಷ್ಕ ಬರುತ್ತೆ. ನಾನು ನೆನೆಸಿ ಇಟ್ಕೊಂಡಿರೋದ್ರಿಂದ ನಾನು 1 ಗ್ಲಾಸ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಮೆತ್ತಗಾಗಿ ಹೋಗ್ಬಿಡ್ತೈತ್ರಿ. ಇವಾಗ ನೋಡಿರಿ ಒಂದು ವಿಷಲ್ ಆಗಿದೆ. ನಾನು ಇವಾಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಸಖತ್ತಾಗಿ ಬಂದಿದೆ ಕುಷ್ಕ ಅಂತ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಸೂಪರಾಗಿತ್ತು. ಟೇಸ್ಟ್ ಅಂತೂ ಇನ್ನೂ ಸೂಪರಾಗಿದೆ. ಈ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಕುಷ್ಕ ತಿಂತಾಯಿದ್ರೆ ಬಿರಿಯಾನಿ ತಿಂದಾಗೆ ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟು. ಬಿರಿಯಾನಿಯಲ್ಲಿ ಪೀಸ್ ಇರುತ್ತೆ, ಚಿಕನ್ ಪೀಸ್ ಇದರಲ್ಲಿ ಇರೋದಿಲ್ಲ ಅಷ್ಟು ಸಖತ್ತಾಗಿರ್ತೈತ್ರಿ ಇದು. ಇವಾಗ ಕುಷ್ಕ ರೆಡಿ ಆಗಿದ್ದಿಲ್ಲ. ಇವಾಗ ಅದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಹಾಕೋಬೋದು, ಇಲ್ಲ ಅಂದರೆ ಎಣ್ಣೆ ಬದನೆಕಾಯಿ ಕೂಡ ಮಾಡ್ಕೋಬೋದು. ಯಾವುದೇ ಥರದ ಗ್ರೇವಿನೂ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್. ಇಲ್ಲಾಂದರೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಮಾಡ್ಕೊಂಡು ತಿಂತಾಯಿರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.